ಗುರುಜಿ ನೀವು ಹೇಳ್ತಿದ್ರಿ 5ನೇ ವಾರಕ್ಕೆ ಭಿಕ್ಷಾವಟುವು ಆಂಜನೇಯನ ಸ್ವರೂಪದಲ್ಲಿ ಬರ್ತಿದ್ದಾನೆ ಅನ್ನೋ ಒಂದು ಭಾವ ನಮ್ಮಲ್ಲಿ ಮೂಡಬೇಕು ಅಂತ. ನಿಜ. ನಮ್ಮಲ್ಲಿ ಏನು ಹೇಳ್ತೀವಿ, 7 ವಾರಗಳಂದು ಸಾಕ್ಷಾತ್ ಶ್ರೀಮನ್ನಾರಾಯಣ 7 ಬೆಟ್ಟಗಳ ಒಡೆಯ ಅಂತ ಕರಿತೀವಿ, ಹೌದಾ? ಆ ಶ್ರೀಮನ್ನಾರಾಯಣ 7 ಬೆಟ್ಟಗಳ ಒಡೆಯ ಆಗಿರತಕ್ಕಂಥವನು ಅಂಜನಾದ್ರಿ ಅಂತೀವಿ. ಅಂಜನಾದ್ರಿ ಅಂತಕ್ಕಂಥವನು ಶ್ರೀಮನ್ನಾರಾಯಣನ ಬಹಳ ಭಕ್ತ. ಅವನಲ್ಲಿ ಬೆಟ್ಟದ ಕೆಳಭಾಗದಲ್ಲಿ ಪಾತಾಳದಲ್ಲಿ ಕೂತ್ಕೊಂಡು ಸ್ಮರಣೆ ಮಾಡ್ಕೊತಾನೆ. ನಾಗಾದ್ರಿ ಅಂದರೆ ಆ ಶೇಷಾದ್ರಿ ಆಗಿರೋನೇ ನಾಗಾದ್ರಿ, ಶೇಷಶಾಹಿ ಅಲ್ವೇ, ಅದಕ್ಕೆ ಶೇಷಾದ್ರಿ ನಾಗಾದ್ರಿ ಎರಡೂ ಒಂದೇನೆ. 2ನೇ ಭಾಗದ ಬೆಟ್ಟ, 2ನೇ ಭಾಗ ಬೆಟ್ಟ ಅವನೇ ಆಗಿರ್ತಾನೆ. ನೀಲಾದ್ರಿ, ನೀಲಾದ್ರಿ ಯಾರೋ? ಸಾಕ್ಷಾತ್ ನೀಲಾದೇವಿ. ಅವಳು ನೀಲಗಳನ್ನು ಕಿತ್ತು ಸಾಕ್ಷಾತ್ ಶ್ರೀಮನ್ನಾರಾಯಣ. ಅಯ್ಯೋ ಏನೋ ತಲೆ ಮೇಲೆ ಏಟು ಬಿದ್ದು ಬಿದ್ದಿದ್ದೀನಪ್ಪ ನಾರಾಯಣ ಅಂತಾರೆ. ಇದಕ್ಕೆ ಒಂದು ಕಥೆ ಇದೆ ಗೊತ್ತಾ? ನಾರಾಯಣ ಒಂದ್ಸಲಿ ಕೂತ್ಕೊಂಡಿರ್ತಾನೆ. ಅವನು ಹೀಗೆ ಕೂತ್ಕೊಂಡಿರ್ತಕ್ಕಂಥ ಹುತ್ತದಲ್ಲಿ ಯಾರದು ಅಂದಾಗ ಹಸು ಬಂದು ಹಾಲು ಕೊಡ್ತಾ ಇರುತ್ತೆ ಹುತ್ತದ ಹತ್ರ. ಈ ಕೆಲಸ ಮಾಡೋನು ಹಸು ಸಾಕಿದ್ದವನು ಬಂದು ನೋಡ್ತಾ ಇರ್ತಾನೆ, ಎಲ್ಲಿ ಹೋಗುತ್ತೆ ಹಸು ನೋಡೋಣ, ಯಾಕೋ ಹಾಲು ಕೊಡ್ತಾ ಇಲ್ವಲ್ಲ ಅಂತ ಅಟ್ಟಿಸ್ಕೊಂಡು ಬಂದು ನೋಡ್ತಾನೆ, ಹಾಲು ಕೊಡ್ತಾ ಇದೆ. ಏನು ಇದೆ ಹುತ್ತದಲ್ಲಿ ಅಂತಾಗಿ ಹಸು ನಿಂಗೆ ಎಳೆದು ಪಠಾರ್ ಅಂತ ಹೊಡಿತಾನೆ. ಹೊಡೆದಾಕ್ಷಣಕ್ಕೆ ಹಬ್ಬ ಆ ಗುದ್ಲಿ ಏಟು ಹೇಗೆ ಬಿತ್ತು ಅಂದರೆ ಕೊಡ್ಲಿ ಪರಿಪೂರ್ಣವಾಗಿ ಹೊಡಿತು. ಅವನು ಒಂದು ಸಲ ಗುದ್ಲಿ ಏಟು ಹಾಕ್ತಾನೆ, ಒಂದು ಸಲ ಕೊಡ್ಲಿ ಏಟು ಹಾಕ್ತಾನೆ. ಈ ಎರಡನ್ನೂ ಹಾಕಿದಾಗ ಏಟು ಬಿದ್ದಾಗ ಶ್ರೀಮನ್ನಾರಾಯಣ ಅಮ್ಮ ಅಂತ ಹೇಳಿ ಅಲ್ಲೇ ಕೂತ್ಕೊಂಡ್ಬಿಡ್ತಾನೆ. ರಕ್ತ ಧಾರಾಕಾರವಾಗಿ ಸೋರ್ತಾ ಇರುತ್ತೆ. ಇದು ಬಹಳ ದಿನಗಳ ನಂತರ ಅವನು ಆ ಯೌವನವನ್ನು ಹಾಗೆ ನೀರಲ್ಲಿ ನೋಡ್ಕೊತಾನೆ. ನಾರಾಯಣ ತೋಟದಲ್ಲಿ ಕೂತಿರ್ತಾನೆ. ವನದಲ್ಲಿ ಕೂತಿದ್ದಾಗ ಆ ತೋಟದಲ್ಲಿ ನೀರಲ್ಲಿ ನೋಡ್ತಾ ಇರ್ತಾನೆ. ಬೇಜಾರಾಗಿ ಕೂತಿರ್ತಾನೆ, ಇಲ್ಲೊಂದಷ್ಟು ಕೂದಲು ಹೊಟ್ಟೋಯ್ತಲ್ಲ ಅಂತ. ಆಗ ನೀಲದೇವಿ ಬರ್ತಾಳೆ. ಯಾಕೆ ಪರಮಾತ್ಮ ಯೋಚನೆ ಮಾಡ್ತಾ ಇದೆಯಾ? ಆ ಕೂದಲು ಕೇಶ ಇಲ್ಲದೆ ಇದ್ದರೆ ನಿನ್ನ ಸುಂದರತೆ ಹೊರಟೋಯ್ತಲ್ವ, ಯೋಚನೆ ಮಾಡಬೇಡ, ನಾನು ಅಸುಂದರವಾಗಿಲ್ಲದೆ ಇದ್ರೂ ಪರವಾಗಿಲ್ಲ, ನಾನು ನನ್ನ ಕೇಶವನ್ನು ಕೊಡ್ತೀನಿ ಅಂಥೇಳಿ ಆ ನೀಲಾದ್ರಿ ತನ್ನ ಜುಟ್ಟನ್ನು ಕಿತ್ತು ನಾರಾಯಣನಿಗಿಡ್ತಾಳೆ. ಆವತ್ತಿಟ್ಟಿದ್ದು ಜುಟ್ಟಿಗೋಸ್ಕರ ನೀಲಾದ್ರಿಗೆ ಇವತ್ತು ನಾವೆಲ್ಲ ಕೂದಲು ಕೊಡ್ತಾ ಇದ್ದೀವಿ. ಇನ್ನೂ ಸಾಲ ತೀರಿಲ್ಲ ಅಂದ್ರೇನು, ಅವಳಿಗೆ ಆ ಕೂದವನ್ನು ಅವನು ಹೇಳ್ತಾನೆ, ಅಯ್ಯೋ ನಿನ್ನ ಸೌಂದರ್ಯ ಕಳ್ಕೊಂಡ್ಬಿಟ್ಟಿಲ್ಲಮ್ಮ, ಎಷ್ಟು ಚೆನ್ನಾಗಿದ್ದು, ಎಷ್ಟು ಕೂದಲು ನಿನಗೆ, ಅಂಥ ಕೂದಲು. ಆವತ್ತಿಂದ ಅವನು ಹೇಳ್ದ, ಯಾವ ಹೆಣ್ಣು ಮಕ್ಕಳು ಪರಿಪೂರ್ಣವಾಗಿ ಕೂದಲನ್ನ ಭಾಳ ಚೆನ್ನಾಗಿ ಇಟ್ಕೊಳ್ತಿರೋ, ಯಾವ ಕಾಲಕ್ಕೂ ಕೇಳದೇ ಇರ್ತಿರೋ, ನಿಮ್ಮ ಸೌಂದರ್ಯ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ, ಸುಗಮವಾಗಿರುತ್ತೆ, ಲಕ್ಷಣವಾಗಿರುತ್ತೆ. ಅದಕ್ಕೆ ಹೆಣ್ಣು ಮಕ್ಕಳ ಕೂದಲು ಭಾಳ ಮುಖ್ಯ, ಎಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ವಿಶೇಷವಾಗಿ ಆ ಕೂದಲನ್ನು ಯಾವತ್ತು ತಲೆಯ ಮೇಲೆ ಇದ್ದಾಗ ವಿಶೇಷತೆ ಅಂದರೆ ಆ ಕೂದಲಿಗೋಸ್ಕರ ನಾನು ಇನ್ನು ಮೇಲೆ ಇದೇ ಕೊನೆ ಕಲಿಗಾಲದಲ್ಲಿ ನಿನಗೆ ಯಾವತ್ತು ಕೂದಲನ್ನು ಕೊಡ್ತೀನಿ ನನ್ನ ಭಕ್ತರ ಮುಖಾಂತರ, ಅಂದರೆ ಭಕ್ತರು ಯಾರೇ ಕೊಟ್ಟರು ಕೂದಲನ್ನು ಕೊಡು ಅಂತ ಕೇಳಿಕೊಂಡು ನಿನಗೆ ಅರ್ಪಿಸ್ತೀನಿ ಅಂತಾನೆ. ಆ ನೀಲಾದ್ರಿ 3ನೇ ಪರ್ವತ, ಅವಳು ಕೂತಿರ್ತಾಳೆ. ಇವತ್ತವರೆಗೂ ಆ ಕೂದಲನ್ನು ನಾವು ಕೊಡ್ತಾನೇ ಇದ್ದೀವಿ. ಪ್ರತಿಯೊಬ್ಬರು ಆ ಕೂದಲನ್ನು ಕೊಡ್ತಾ ಇರೋದೇ ಆ ನೀಲಾದ್ರಿಗೆ. ತದನಂತರ ಗರುಡಾದ್ರಿ ಯಾರು? ಸಾಕ್ಷಾತ್ ಗರುಡ ವಾಹನ. ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯ ಚ ವಿಷ್ಣು ವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯತೆ ನಮಃ. ನಿನಗೆ ಒಳ್ಳೆ ಸ್ಥಾನವನ್ನು ಕೊಡ್ತೀನಿ, ಉನ್ನತ ಸ್ಥಾನವನ್ನು ಕೊಟ್ಟಾಗ ಮಾತ್ರ ನಾನು ನಿನಗೆ ಶಿಷ್ಯನಾಗ್ತೀನಿ ಅಂತ ಗರುಡ ಅಂತಾನೆ. ಬಹಳ ಸಂತೋಷ. ಅದಕ್ಕೆ ನಿನಗೆ ನಾನು ಗರ್ಭಗುಡಿಯಲ್ಲಿ ಕೂತಿದ್ದಾಗ ನಿನಗೆ ಗರುಡಗಂಬ ಅಂದರೆ ರಾಜ್ಯ ಗೋಪುರದ ಹೊರಭಾಗದಲ್ಲಿ ಒಂದು ಕಂಬವನ್ನು ಕೊಟ್ಟು ಅಲ್ಲಿ ಕೂಡಿಸ್ತೀನಿ, ಅದೇ ಗರುಡಗಂಬ. ಉನ್ನತ ಸ್ಥಾನ ಕೊಟ್ಟ. ಇವತ್ತಿಗೂ ಗರುಡ ಅವನು ನಮಸ್ಕಾರ ಮಾಡಿಕೊಂಡು ಸೇವಕನಾಗಿದ್ದಾನೆ. ಬಹಳ ವಿಶೇಷ. 4ನೇ ಪರ್ವತ ಅದಾದಮೇಲೆ ನಾರದಾದ್ರಿ. ನಾರಾಯಣ ಅಂತಾನೆ, ಅಂದರೆ ಸಾಕ್ಷಾತ್ ತಾತ ಅಲ್ವೇ. ನೋಡಿ, ಬ್ರಹ್ಮನ ಮಗ ಅವನು, ಬ್ರಹ್ಮ ಮಹಾವಿಷ್ಣು ಮಗ, ನಮ್ಮ ತಾತಪ್ಪ ನಮ್ಮ ಅಜ್ಜಿಯಪ್ಪ ಅಂತಾನೆ. ಪಾಪ ಏನು ಮಾಡೋದು, ಅಜ್ಜಿ ತಾತ ಅಂತ ಹೇಳೋಕ್ಕಾಗತ್ತೆ? ಅವ್ರ ಯೌವನ ಅಲ್ವೇ, ಅವಳು ಅವಮಾನ ಅಂದ್ಬಿಟ್ಟಾಳೆ. ಆಮೇಲೆ ನನ್ನ ಆಂಟಿ ಏನು ಬೇಕು ಅನ್ನಲ್ವ ಲಕ್ಷ್ಮಿ, ಆಮೇಲೆ ಬೇಜಾರ್ಕೊಂತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ತಾಯಿ ಸಮಾನವಾಗಿರ್ತಕ್ಕಂಥ ನಾನು ಸರ್ವದಾ ನಾರಾಯಣ ಲೋಕದಲ್ಲಿರೋನು, ನಾನು ಎಂದಿಗೂ ಯೌವನ ಸ್ವರೂಪ. ಅದಕ್ಕೆ ನಾರಾಯಣನ ಯಾರ್ಯಾರು ಪೂಜೆ ಮಾಡ್ತಾರೆ, ಯಾರ್ಯಾರು ನಾರಾಯಣ ಸ್ಮರಣೆ ಮಾಡ್ತಾರೆ, ಮೃತ್ಯು ಹತ್ರಕ್ಕೆ ಬರಲ್ಲ. ಸಾಯೋ ಸಮಯದಲ್ಲಿ ಮೋಕ್ಷವನ್ನು ವೈಕುಂಠಕ್ಕೆ ಹೋಗಬೇಕು. ಏನಂತೀವಿ? ಸಾಯೋ ಸಮಯಕ್ಕೆ ನಾರಾಯಣನ್ರೋ ಅಂತೀವಿ. ಅದೇ ಹೆಣವನ್ನು ಪಕ್ಕದಲ್ಲಿ ಇಟ್ಕೊಂಡ್ರು ಆ ಹೆಣವನ್ನು ಎಷ್ಟು ಜನ ಹೇಳ್ತೀರ ಗೊತ್ತಾ? ಅಯ್ಯೋ ಹೆಣ ಮೇಲಕ್ಕೆ ಹೋಗುತ್ತಾ ಇರ್ತಕ್ಕಂಥದ್ದು, ಯಾದಕ್ಕಿದು ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ, ಪಾಪ ಮಾಡಿರ್ಬೋದು ಮಾಡಿಲ್ದೇ ಇರ್ಬೋದು ಗೊತ್ತಿಲ್ಲ, ಅಟ್ಲೀಸ್ಟ್ ನಾರಾಯಣ ಹೇಳಿ ಎಲ್ಲರೂ ಯಾವ ವಿಷ್ಣು ಸಹಸ್ರನಾಮವನ್ನು ಹೆಣ ಪಕ್ಕ ಇಟ್ಟರು ವಿಷ್ಣು ಸಹಸ್ರನಾಮವನ್ನು ಹೇಳಿ ಇದು ವೈಕುಂಠಕ್ಕೆ ಹೋಗಲಿ ಅಂತ ಸ್ಮರಣೆ ಮಾಡ್ಕೊತಾರೆ ಭಾಳ ಜನ. ಆಗ ಗೋವಿಂದ ಅಂತ ಹೇಳಿ ಎತ್ಕೊಂಡು ಟಂಗ್ ಅಂತ ಗಂಟೆ ಹೊಡ್ಕೊಂಡು ಶಂಕ ಊದ್ಕೊಂಡು ಹೋಗ್ತಾನೆ. ಯಾರೋ ಆ ಮುಂದ್ಗಡೆ ಇರ್ತಕ್ಕಂಥವ್ನು. ಹೀಗೆ ಜೀವನ ನಾರಾಯಣ ಪಾದವನ್ನು ಸೇರ್ತಕ್ಕಂಥ ವಿಚಾರವನ್ನು ನಾರಾಯಣ ಅಂತ ಹೇಳಿಕೊಟ್ಟಿದ್ದೇ ನಾರದ. ಅದಕ್ಕೆ ನಾರದಾದ್ರಿ ಎಂದಿಗೂ ನಾರಾಯಣ ಸ್ಮರಣೆಯನ್ನು ಮಾಡು, ಸಾಯೋವಾಗ ನಾರಾಯಣ ಸ್ಮರಣೆ ಮಾಡು. ಎಷ್ಟೇ ಪಾಪಕರ್ಮಗಳು ಕೊನೆ ಮೂಮೆಂಟಲ್ಲಿ ನಂದಾಗ ನಾರಾಯಣ ಅಂತ ಯಮಲೋಕಕ್ಕೆ ಹೋಗೋ ಬದಲು
ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಇದು ವಿಶೇಷ. ಆಗ ಆ ನಾರಾಯಣ ವಿಶೇಷ ಅಂತ ಹೇಳಿ ನಾರದನಿಗೆ ಒಂದು ಸ್ಥಾನವನ್ನು ಕೊಡ್ತಾನೆ. 7 ಬೆಟ್ಟಗಳಲ್ಲಿ ಇನ್ನು ಉಳಿದ ಇಬ್ಬರು ಯಾರು? ಆ ಇಬ್ಬರಲ್ಲಿರ್ತಕ್ಕಂಥ ವಿಶೇಷ. ಆಗ ಅಂಜನಾದ್ರಿ ಅಂತ ಆಂಜನೇಯ ಬಹಳ ವಿಶೇಷವಾಗಿ ಕೂತ್ಕೊತಾನೆ. ಶೇಷಾದ್ರಿ, ಗರುಡಾದ್ರಿ ಎಲ್ಲರೂ ಕೂತ್ಕೊಂಡ ಮೇಲೆ ಅಂಜನಾದ್ರಿ ಆಂಜನೇಯ ಆ ಸ್ಮರಣೆಯಲ್ಲಿ ಮಾಡ್ತಾನೆ. ಇವರಿಗೆ ಒಬ್ಬೊಬ್ಬರು ಒಂದೊಂದು ಸ್ಥಾನಮಾನ ಆದಾಗ ಆ ಸ್ಥಾನ ಮಾನ ಗೌರವವನ್ನು ಕಲ್ಪಿಸ್ತಕ್ಕಂಥ ಅಂಜನಾದ್ರಿ ಆ ಋಷಿ ಅನುಗ್ರಹವನ್ನು ಕೊಡ್ತಕ್ಕಂಥದ್ದೇ 5ನೇ ಬೆಟ್ಟ. ಅದಕ್ಕೆ 5ನೇ ವಾರದಲ್ಲಿ 5ನೇ ಬೆಟ್ಟದಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿ ಇರತಕ್ಕಂಥ ಲಕ್ಷ್ಮೀ ನರಸಿಂಹ ಇವತ್ತಿಗೂ ತಿರುಪತಿ ಬೆಟ್ಟದ ಮೇಲೆ ನೋಡ್ಬೋದು. ಅಂಜನಾದ್ರಿ ಪರ್ವತ ಅಂತ ಹಾಕಿದ್ದಾರೆ. ಅಲ್ಲೇ ಸಾಕ್ಷಾತ್ ಲಕ್ಷ್ಮೀ ನರಸಿಂಹ ವಾಸವಾಗಿದ್ದಾನೆ. ನಾವು 3 ದೇವತೆಗಳನ್ನು ಸ್ಮರಣೆ ಮಾಡ್ಬೋದು. ವರಹ ಅವತಾರದಲ್ಲಿರ್ತಕ್ಕಂಥ ಶ್ರೀಮನ್ನಾರಾಯಣ, ಹಬ್ಬ ಹಂದಿ ಅವತಾರ. ತದನಂತರ ಈ ಕಡೆ ಕಪಿಶ್ರೇಷ್ಠವಾಗಿರ್ತಕ್ಕಂಥ ಆಂಜನೇಯ, ಅಂಜನಾದ್ರಿ ಕೋತಿ ಅವತಾರ. ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಸಿದ್ಧಿ ನರಸಿಂಹ ಅವತಾರ, ಓ ಸಿಂಹ ಸ್ವಪ್ನ. ಅದಕ್ಕೆ ನೋಡಿ 3 ವಿಶೇಷವಾಗಿರ್ತಕ್ಕಂಥ ಪ್ರಾಣಿ, ಮನುಷ್ಯ, ದೇವತೆ ಆಗಿರ್ತಕ್ಕಂಥ ರಕ್ಷೆಯನ್ನು ಯಾವತ್ತಿಗೂ ಇವತ್ತು ಭಾರತ ದೇಶದಲ್ಲಿ ನಾವುಗಳೇನು ಸ್ಮರಣೆ ಮಾಡ್ತೀವಿ? 5ನೇ ವಿಧವಾದ ಕಪಿಗಳಾಗಿರ್ತಕ್ಕಂಥ ನಾವು ಕಪಿಶ್ರೇಷ್ಠವಾದ ಮನುಷ್ಯ ಜನ್ಮಗಳೆಲ್ಲ ತಗೊಂಡಿದ್ದೆ ಕೋತಿಗಳಿಂದ. ಅದಕ್ಕೆ ನಾವೆಲ್ಲರೂ ಆ ಕೋತಿಯನ್ನು ಯಾತಕ್ಕೆ ಸ್ಮರಣೆ ಮಾಡ್ತೀವಿ? ಯಾತಕ್ಕೂ ಆಂಜನೇಯನ ಹಿಡ್ಕೊತೀವಿ? ಯಾವತ್ತೂ ಶ್ರಾವಣ ಮಾಸದಲ್ಲಿ ಬಹಳ ವಿಶೇಷವಾಗಿ ಕಪಿಶ್ರೇಷ್ಠರಾಗಿರತಕ್ಕಂಥ ನನಗೆ ಒಂದು ನಾಮ ಹಾಕಿ, ಪುಟಾಣಿ ಕೋತಿಗೆ ನಾಮ ಹಾಕಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಹಾಗೆ ನಾವುಗಳೆಲ್ಲ ನಾಮಗಳು ಹಾಕ್ಕೊಂಡು ಹೋದಾಗ ಬಹಳ ವಿಶೇಷ. ಈಗ ಅಂಥ ಒಂದು ವೈಶಿಷ್ಟ್ಯತೆ ನಿಮಗೆ ನಿಮ್ಮ ಮಕ್ಕಳಿಗೆ ಬರಬೇಕು ಅಂದರೆ ಖಂಡಿತ ಹೇಳ್ತಾ ಇದ್ದೀನಿ, ಯಾವುದೇ ನಿಸ್ಸಂಕೋಚವಾಗಿ ಈ ಶ್ರಾವಣ ಮಾಸದಲ್ಲಿ ಅದಕ್ಕೆ ಮೊದಲೇ ಬಡ್ಕೊತಾ ಇದ್ದೀನಿ. ಮೊದಲೇ ಶ್ರಾವಣ ಮಾಸ ಕಾರ್ಯಕ್ರಮ ಆದ ತಕ್ಷಣ ಕಳಿಸಿ ಒಂದು ರೌಂಡು, ಏನು ಗಂಟೆನೋ ಹಾಫ್ ಡೇ ಬೇರೆ ಸ್ಕೂಲು, ಇದು ರಜಾ ಹಾಕ್ಬಿಟ್ಟು ಪರವಾಗಿಲ್ಲ, ಒಂದು ರೌಂಡ್ ನಂಗೆ ಹೋಗ್ಬಿಟ್ಟು ಬರಲಿ. ಅದು ಸ್ಕೂಲಿಂದ ಹಾಫ್ ಡೇ ಬಂದ ತಕ್ಷಣ ಮಕ್ಕಳನ್ನ ತೊಗೊಂಡು ಸ್ಕೂಲಿಂದ ಪಂಚಶಲ್ಯ ಲಕ್ಷ್ಮಣ ಹುಟ್ಟಿ ಒಂದು ನಾಮ ಹಾಕಿ, ಚೊಂಬೆಲೆ ಒಂದು ನಾಮ ಹಾಕಿ ಪುಟಾಣಿದು. ಯಾವ ಕಾಲಕ್ಕೂ ಸ್ಟೀಲ್ ಚೊಂಬು ಕೊಡಬೇಡಿ. ಬೆಳೆ ಚೊಂಬಿದ್ರೆ ಬೆಳೆ ಚೊಂಬು, ತಾಮ್ರ ಚೊಂಬದ ತಾಮ್ರ ಚೊಂಬು, ಹಿತ್ತಾಳೆ ಚೊಂಬದ ಚೊಂಬು. ಚೊಂಬು ಕೊಟ್ಟು ಕಳಿಸ್ಬೇಕು ಅಂತಲ್ಲ, ಆ ಚೊಂಬನ್ನು ಕಟ್ಟಿದಾಗ ನಾರಾಯಣ ಅಂತ ಸ್ಮರಣೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆಗ ಒಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಆ ಸರ್ವಲೋಕೈಕನಾಥನಾಗಿರ್ತಕ್ಕಂಥ ನಾರಾಯಣ ನಿನ್ನ ಸ್ಮರಣೆ ಮಾಡ್ತಾ ಇದ್ದೀವಿ. ನನ್ನ ಮಗು ಸಾಕ್ಷಾತ್ ಒಂದೊಂದು ರೀತಿಯಲ್ಲಿ ಒಂದೊಂದು ಭಾಗದಲ್ಲಿ 7 ಜನದ ಮನೆಗೆ ಕನಿಷ್ಠ ಪಕ್ಷ ಹೋದರೆ ಆಗ ಇರತಕ್ಕಂಥ ಅನುಗ್ರಹ ಸರ್ವಕಾರ್ಯ ಸಿದ್ಧಿ. 5 ಮನೆಗಳಿಗೆ ಹೋದರೆ ಅಂಜನಾದ್ರಿ ನಿವಾಸ ಸಾಕ್ಷಾತ್ ಕಪಿಶ್ರೇಷ್ಠ. ಅಂದರೆ ಈ ಜನ್ಮ ಮನುಷ್ಯ ಜನ್ಮನಾಗಿ ಬಂದಿರೋದು ಸಾರ್ಥಕ, ಸಾಕಿ ಜನ್ಮ ವೈಕುಂಠಕ್ಕೆ ಕರ್ಕೊಂಡ್ಬಿಡು ಅಂತ. ಅಂದರೆ ಇನ್ನೊಂದು ಜನ್ಮ 2 ಜನ್ಮ ಹೋದಾಗ ಆ ದೇವತೆಗಳ ಅನುಗ್ರಹ ನಮಗೆ ಸಿಕ್ಕಿದಾಗ ನಿಜವಾಗ್ಲೂ ಜೀವನ ಸಾರ್ಥಕತೆ, ವೈಕುಂಠ ದ್ವಾರ ಎಂದಿಗೂ ತೆಗೆದಿರುತ್ತೆ ನಾರಾಯಣ ಅಂತ ಆ ಮನಸ್ಸು ಬಿಚ್ಚಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದೆ ಈ ಒಂದು ಪದ್ಧತಿ ಶ್ರಾವಣ ಮಾಸ.